ಕೊಪ್ಪಳ ನಗರ ಹಾಗೂ ಸುತ್ತಮುತ್ತಲಿನ ಹಳ್ಳಿಗಳ ಪರಿಸ್ಥಿತಿ ತುಂಬ ಹದಗೆಡುತ್ತಿದೆ. ಮಾಲಿನ್ಯಕಾರಕ ಕಾರ್ಖಾನೆಗಳ ಒಂದು ಕಾರ್ಯಾಚರಣೆಯಿಂದ ಜನ ಜಾನುವಾರುಗಳ ಆರೋಗ್ಯದ ಮೇಲೆ ಒಂದು ತೀವ್ರತರವಾದ ಪ್ರತಿಕೂಲ ಪರಿಣಾಮ ಆಗ್ತಾ ಇದೆ. ಕಾರ್ಖಾನೆ ಆರಂಭಿಸಬೇಕಾದ್ರೆ ಕೇಂದ್ರ ಪರಿಸರ ಇಲಾಖೆಯಿಂದ ಅನುಮೋದನೆ ಬೇಕು. ಅವರು ಬಲ್ಡೋಟ ಕಂಪ್ನಿ ಆ ಅನುಮೋದನೆಯನ್ನು ಕಂಡೀಷನ್ಸ್ ತೊಗೊಂಡಿದ್ದಾರೆ. ಅಂದರೆ ಕಂಡೀಷನಲ್ ಅಪ್ರೂವಲ್ ಸಿಕ್ಕಿದೆ ಅವ್ರಿಗೆ. ಕಂಡೀಷನ್ ಏನು ಅಂದರೆ ಅವರು ಕಾರ್ಖಾನೆಯ 100 ಅಂಶ ಭಾಗದಲ್ಲಿ, ಕಾರ್ಖಾನೆಯ ಒಟ್ಟು ವಿಸ್ತೀರ್ಣದ 100 ಅಂಶ ಭಾಗದಲ್ಲಿ ಗಿಡ ಮರಗಳನ್ನು 1 ಎಕರೆಗೆ 1000 ಪ್ರಮಾಣದಲ್ಲಿ 1000 ಸಂಖ್ಯೆಯಲ್ಲಿ ನೆಡಬೇಕು. ಆಮೇಲೆ ಯಾವುದೇ ಒಂದು ಜಲಮೂಲ ಏನಿರಲಿಲ್ಲ ಅದನ್ನು ಸರಿಯಾಗಿ ನಿರ್ವಹಣೆ ಮಾಡಬೇಕು. ಮತ್ತು ಜಲಮೂಲ ಇದ್ದರೆ ಅಲ್ಲಿ ಕಾರ್ಖಾನೆ ಸ್ಥಾಪನೆ ಮಾಡೋಕ್ಕೆ ಪರ್ಮಿಷನ್ ಇರೋದಿಲ್ಲ. ಆದರೆ ಬಸಾಪುರ ಕೆರೆಯ 44 ಎಕರೆ 35 ಗುಂಟೆ ವಿಸ್ತೀರ್ಣದ ಕೆರೆಯನ್ನು ಬಲ್ಡೋಟ ಕಂಪನಿ ಸಣ್ಣ ವರ್ಷದಲ್ಲಿ ಇಟ್ಕೊಂಡಿದೆ. ಇದು ಕಾನೂನು ಬಾಹಿರ. ಹೈಕೋರ್ಟ್ ಇದಕ್ಕೆ ಏನಪ್ಪ ಅಂದರೆ ಜನ ಜಾನುವಾರುಗಳಿಗೆ ಈ ಕೆರೆಯನ್ನು ಮುಕ್ತಗೊಳಿಸಬೇಕಂತ ಹೇಳಿದ್ರು ಜಿಲ್ಲಾಡಳಿತ ಈ ಬಗ್ಗೆ ಯಾವುದೇ ಕ್ರಮ ಕೈಗೊಂಡಿಲ್ಲ. ಆಮೇಲೆ ಯಾವುದೇ ರೀತಿಯ ಒಂದು ಆರೋಗ್ಯದ ಮೇಲೆ ಪ್ರತಿಕೂಲ ಪರಿಣಾಮ ಬೀರಿದರೆ ಆ ಕಾರ್ಖಾನೆಯ ಕಾರ್ಯಾಚರಣೆಯನ್ನು ಕೂಡಲೇ ಸ್ಥಗಿತಗೊಳಿಸಬೇಕು. ಈ ವಿಷಯದಲ್ಲಿಯೂ ಜಿಲ್ಲಾಡಳಿತ ಯಾವುದೇ ರೀತಿಯ ಕ್ರಮ ಕೈಗೊಂಡಿಲ್ಲ. ಯಾವುದೇ ಕಾರ್ಖಾನೆಯನ್ನು ಮುಚ್ಚಿಸುವ ಒಂದು ಪ್ರಕ್ರಿಯೆ ಇನ್ನೂ ಜರುಗಿಲ್ಲ. ಆದ್ದರಿಂದ ಇದು ಜನರ ಒಂದು ಜೀವದ ಪ್ರಶ್ನೆ ಹಾಗೂ ಆರೋಗ್ಯದ ಪ್ರಶ್ನೆ ಇರುವುದರಿಂದ ಸಾರ್ವಜನಿಕರೆಲ್ಲರೂ ಈ ಒಂದು ಹೋರಾಟಕ್ಕೆ ಏನಪ್ಪ ಅಂದರೆ ಬೆಂಬಲಿಸಬೇಕು. ಹಾಗೂ ಈ ಒಂದು ಸಾರ್ವಜನಿಕರ ಒಂದು ಹಿತದೃಷ್ಟಿಯಿಂದ ಎಲ್ಲರೂ ಒಟ್ಟಾಗಿ ಹೋರಾಟಕ್ಕೆ ಏನಪ್ಪ ಅಂದರೆ ಬೆಂಬಲಿಸಬೇಕಂತ ವಿನಂತಿಸ್ಕೊಳ್ತಾ ಇದ್ದೀನಿ.